ನಮ್ಮ ಕಾರ್ಯಕರ್ತರಿಗೆ ಪಕ್ಷ ಸರ್ ತಮ್ಮನ್ನ ಬಹಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತಿದೆ. ಅಧ್ಯಕ್ಷರು ಬದಲಾವಣೆ ಆಗಬೇಕಂತ ಮಾತುಗಳು ಕೇಳಿ ಬರ್ತದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಹತ್ರ ತಾವು ಹೋಗಿದ್ರೆ ಏನು ವಿಚಾರ ಆಗಿದೆ? ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾನೋ ಅಂಗಡಿನೋ ಎದು ಸಿಗುದಿಲ್ಲ. ಕರೆಕ್ಟ್. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುತಿಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಏನೋ ಹೊಸದಾಗಿ ನೋಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯೂಟರ್ ನೋಡಿದ್ದಾರೆ. ಯಾಕೆ ಸರ್? ಅವ್ರ ಹತ್ರನೇ ಮಾತಾಡೋದು. ರಾಜಣ್ಣ ಅವರು ಹೀಗೆ ಹೇಳ್ತಿದ್ದಾರೆ, ಆಸೆ ಇದ್ರೆ DK ಅವರು ಬಿಟ್ಟು ಬಿಡ್ಲಿ, ಇಲ್ಲ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡ್ಬಿಡ್ಲಿ ಧೈರ್ಯವಾಗಿ ಅಂತ. ಯಾಕೆ ಹಿಂಗೆ ಮುಂದುವರಿತದೆ? ನಮ್ಮ ಕಾರ್ಯಕರ್ತರಿಗೆ ಪಕ್ಷ ಸರ್ ತಮ್ಮನ್ನ ಬಹಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತಿದೆ. ಅಧ್ಯಕ್ಷರು ಬದಲಾವಣೆ ಆಗಬೇಕಂತ ಮಾತುಗಳು ಕೇಳಿ ಬರ್ತದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಹತ್ರ ತಾವು ಹೋಗಿದ್ರೆ ಏನು ವಿಚಾರ ಆಗಿದೆ? ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾನೋ ಅಂಗಡಿನೋ ಎದು ಸಿಗುದಿಲ್ಲ. ಕರೆಕ್ಟ್. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುತಿಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಏನೋ ಹೊಸದಾಗಿ ನೋಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯೂಟರ್ ನೋಡಿದ್ದಾರೆ. ಯಾಕೆ ಸರ್? ಅವ್ರ ಹತ್ರನೇ ಮಾತಾಡೋದು. ರಾಜಣ್ಣ ಅವರು ಹೀಗೆ ಹೇಳ್ತಿದ್ದಾರೆ, ಆಸೆ ಇದ್ರೆ DK ಅವರು ಬಿಟ್ಟು ಬಿಡ್ಲಿ, ಇಲ್ಲ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡ್ಬಿಡ್ಲಿ ಧೈರ್ಯವಾಗಿ ಅಂತ. ಯಾಕೆ ಹಿಂಗೆ ಮುಂದುವರಿತದೆ?